Good morning, students. Today in this session I am going to start a new chapter, gravitation. Okay, this one, gravitation. Already you knew about the scientist Sir Isaac Newton. In the laws of motion chapter you studied about Newton's laws of motion. Their first law of motion, it explains force and inertia. Now this gravitation is also a force, or there is a name of the force. It's given by Sir Isaac Newton. ಅಂದರೆ ಗ್ರಾವಿಟೇಷನ್ ಒಂದು ಹೆಸರು, ಅಂದರೆ ನೇಮ್ ಆಫ್ ದ ಫೋರ್ಸ್ ಬಿಟ್ವೀನ್ ಟೂ ಬಾಡೀಸ್ ಇನ್ ದ ಯೂನಿವರ್ಸ್. ಎರಡು ವಸ್ತುಗಳ ನಡುವೆ ಇರುವ ಬಲವನ್ನು ಗ್ರಾವಿಟೇಷನ್ ಅಂತ ಹೆಸರಿಸಿದೆ ಸರ್ ಐಸಾಕ್ ನ್ಯೂಟನ್. ಅಂದರೆ ನ್ಯೂಟನೇ when he saw that apple falling from the tree, ಒಂದು ಮರದಿಂದ ಆ್ಯಪಲ್ ಕೆಳಗೆ ಬಿದ್ದಾಗ ಅದು ಕೆಳಗೆ ಏಕೆ ಬೀಳುತ್ತೆ, ಮೇಲೆ ಯಾಕೆ ಹೋಗಲ್ಲ, ಕೆಳಗಡೆ ಅಂದರೆ ಆ್ಯಪಲನ್ನು ಅರ್ಥ ಕಡೆಗೆ ಪುಲ್ ಮಾಡೋದು, ಎಳೆಯುವ ಒಂದು ಫೋರ್ಸ್ ಇದೆ, ಆಕರ್ಷಣ ಬಲ ಇರುತ್ತದೆ. ಆ ಆಕರ್ಷಣ ಬಲವನ್ನೇ ಗ್ರಾವಿಟೇಷನಲ್ ಫೋರ್ಸ್ ಅಂತ ನ್ಯೂಟನ್ ಕರೆದಿದ್ದಾನೆ. ನ್ಯೂಟನ್ ಡಿಸ್ಕವರ್ಡ್ ದ ಗ್ರಾವಿಟೇಷನಲ್ ಫೋರ್ಸ್ when he saw the apple falling from the tree. ನಿಮಗೆ ಗೊತ್ತಿದೆ 4 ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಇದೆ. ಯಾವುದೆಲ್ಲ ಎಂದರೆ ಗ್ರಾವಿಟೇಷನಲ್ ಫೋರ್ಸ್ ಒಂದನೇದು, ಎರಡನೇದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಮತ್ತು ಮೂರನೇದು ವೀಕ್ ನ್ಯೂಕ್ಲಿಯರ್ ಫೋರ್ಸ್, ನಾಲ್ಕನೇದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಅಲ್ಲಿ ಸ್ಟ್ರಾಂಗೆಸ್ಟ್ ತುಂಬ ಪ್ರಬಲವಾದ ಫೋರ್ಸ್ ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಅಂದರೆ ತುಂಬ ದುರ್ಬಲವಾದ ವೀಕೆಸ್ಟ್ ಫೋರ್ಸ್ ಯಾವುದು ಇನ್ ದ ನೇಚರ್? ದಟ್ ಈಸ್ ದ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣೆ ಬಲ. ಮತ್ತು ಈ ಗ್ರಾವಿಟೇಷನಲ್ ಫೋರ್ಸ್ ದುರ್ಬಲವಾಗಿದ್ದರೂ ಅದು ಇಟ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಇನಿಷಿಯೇಟಿಂಗ್ ದ ಬರ್ತ್ ಆಫ್ ದ ಸ್ಟಾರ್ಸ್ ಬಗ್ಗೆ ಅಧ್ಯಯನ ಮಾಡಲು, ಅಥವಾ ಇಟ್ ಕಂಟ್ರೋಲ್ಸ್ ದ ಎಂಟೈರ್ ಸ್ಟ್ರಕ್ಚರ್ ಆಫ್ ದ ಯೂನಿವರ್ಸ್. ಅಲ್ಲಿ ಆ ಕೇಸಸ್ಸಲ್ಲಿ ಈ ಗ್ರಾವಿಟೇಷನಲ್ ಗುರುತ್ವಾಕರ್ಷಣೆ ಬಲ ಎಂಬುದು ತುಂಬ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಈಗ ಗ್ರಾವಿಟೇಷನಲ್ ಫೋರ್ಸ್ ಈಗ ನಾವು ಅಬ್ಸರ್ವ್ ಮಾಡ್ಬೋದು. ಈಗ ಚಾಕನ್ನು ನಾನು ಮೇಲೆ ಬಿಸಾಡಿದರೆ ಅದು ಎಲ್ಲಿ ಬೀಳುತ್ತೆ? ಕೆಳಗೆ ಬೀಳುತ್ತೆ. ಇಟ್ ಫಾಲ್ಸ್ ಆನ್ ದ ಸರ್ಫೇಸ್. ಅಂದರೆ ಈ ಚಾಕ್ ಪೀಸನ್ನು ಯಾವುದು ಗುರುತ್ವಾಕರ್ಷಣೆ ಬಲ ಆಕರ್ಷಿಸುತ್ತದೆ. ದ ಚಾಕ್ ಪೀಸ್ ಇಟ್ ಫಾಲ್ ಡೌನ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಈ ನ್ಯೂಟನ್ he proposed the universal law of gravitation. That is, according to Newton's universal law of gravitation. The universal law of gravitation, it states that every body in the universe, ಅಂದರೆ ನಮ್ಮ ವಿಶ್ವದ ಪ್ರತಿಯೊಂದು ವಸ್ತು, it attracts every other body with a force which is directly proportional to product of their masses and inversely proportional to square of the distance between them. ಅಂದರೆ ಈಗ ನಾವು ತಗೊಂಡ್ರೆ ಸಪೋಸ್ 2 masses, point masses m1 ಯಾವ್ದು ತಗೊಂಡೆ, m2 ಅಂತ ತಗೊಂಡೆ. 2 ಪಾಯಿಂಟ್ ಮಾಸಸ್ ಯಾವುದು ರೆಪ್ರೆಸೆಂಟ್, 2 ಪಾಯಿಂಟ್ಸಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಓಕೆ, ಇದರ ನಡುವೆ ಇರುವ ದೂರವನ್ನು ನಾನು r ಅಂತ ತಗೊಳ್ತೇನೆ. ಓಕೆ, ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನು ಸ್ಟೇಟ್ ಮಾಡ್ತಾನೆ, ಏನು ಹೇಳ್ತದೆ? ಎವ್ರಿ ಬಾಡಿ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ಸ್ ಎವ್ರಿ ಅದರ್ ಬಾಡಿ with a force directly proportional to product of masses. If I consider F ಎಂಬುದು, F it is a force acting on m2 due to ಯಾವುದು m1. ಅಂದರೆ ಈ m2 ಎಂಬ ಮಾಸನ್ನು ಯಾವುದು ಆಕರ್ಷಿಸ್ತದೆ? m1. ನಾನು ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಂಡೆ, ಬಲದ ಪರಿಮಾಣವನ್ನು ಎಫ್ ಎಂಬ ಲೆಟರಿಂದ ತಗೊಂಡೆ. ಈ ಎಫ್ ಎಂಬುದು
ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೇರ್ ಮಾಸಸ್. ಹೇಳಿದ್ನಲ್ಲ, ಅವನು ಲಾ ಏನು ಹೇಳುತ್ತೆ, ಎವ್ರಿ ಬಾಡಿ ಇನ್ ದ ಯೂನಿವರ್ಸ್ ಇಟ್ ಅಟ್ರಾಕ್ಟ್ಸ್ ಎವ್ರಿ ಅದರ್ ಬಾಡಿ ವಿತ್ ಎ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೇರ್ ಮಾಸಸ್. ಅಂದರೆ ಈಗ M2 ನ ಆಕರ್ಷಿಸಿ ಈ ಕಡೆ ಆಕರ್ಷಣೆಗೊಳ್ಳುತ್ತಲ್ಲ, ಬಲ ಎಂಬುದು ಈ ಎರಡು ಮಾಸ್ಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೇರ್ ಮಾಸಸ್. And this force F inversely proportional to square of the distance. ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದರ ಮ್ಯಾಗ್ನಿಟ್ಯೂಡ್ ಯಾವುದಕ್ಕೆ ವಿಲೋಮ ಅನುಪಾತದಲ್ಲಿರುತ್ತೆ? ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಡಿಸ್ಟೆನ್ಸ್ ವಿಚ್ ಒನ್ ಐ ಕನ್ಸಿಡರ್? R is the distance now. F is inversely proportional to R square. If we combine these two equation, what we can get? ಎರಡನ್ನು ಕಂಬೈನ್ ಮಾಡಿ ಜೋಡಿಸಿ ಏನು ಸಿಗುತ್ತೆ? F ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು M1 M2 ಡಿವೈಡೆಡ್ ಬೈ R ಸ್ಕ್ವೇರ್. ಅಂದರೆ ಪ್ರತಿಯೊಂದು ವಸ್ತು ಇನ್ನೊಂದು ವಸ್ತುವಿನಿಂದ ಆಕರ್ಷಿಸಲ್ಪಡುತ್ತದೆ. ಆ ಆಕರ್ಷಣೆಯ ಬಲ ಇದು F ಇತ್ತಲ್ಲ, ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತದೆ? ಎರಡು ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅದರ ಯಾವುದು ದೂರ? ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್, ಅಂದರೆ ಡಿಸ್ಟೆನ್ಸಿನ ವರ್ಗ. ಡಿಸ್ಟೆನ್ಸ್ ದೂರ, ಡಿಸ್ಟೆನ್ಸಿನ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಈಗ ನಾನಿಲ್ಲಿ ಎರಡು ಪಾಯಿಂಟ್ ಮಾಸ್ ತಗೊಂಡೆ, ಅದರ ಬೆರದಲ್ಲೂ ಟೂ ಬಾಡೀಸ್ ತಗೊಂಡ್ರೆ M1 M2 ಯಾವುದದು? ಎನಿ ಟೂ ಬಾಡೀಸ್. ಹಾಗಿದ್ರೆ ಮಾಸ್ ಎಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ? ಸೆಂಟರ್. ಇದ್ರದ್ದು ಪುನಃ ಮಾಸ್ ಒಂದು ಪಾಯಿಂಟಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಅಂಡರ್ಸ್ಟುಡ್? Now this two, the gravitational forces, it is acting along the line joining the two center of masses. Understood? Two center of masses. And the center along the line, this forces is acting. Which one? Gravitational force is acting along the line joining the center of masses. Now here F directly proportional to M1 M2 divided by R square. Otherwise you can write F equal, the proportional sign ಬಂದು equal ಬಂದಾಗ ನಮಗೆ ಒಂದು ಕಾನ್ಸ್ಟೆಂಟ್ ಸಿಗುತ್ತೆ, ಸ್ಥಿರಾಂಕ. ಈ ಕ್ಯಾಪಿಟಲ್ G ಎಂಬುದೇನು? ಸ್ಥಿರಾಂಕ. Its value remains constant. G M1 M2 divided by R square. Now this constant G is known as gravitational constant. Gravitational constant. Now it is the universal constant. G value, it remains same throughout the universe. ಈಗ G ಬೆಲೆ ಎಂಬುದು ಇಂದ ಸ್ಥಿರ ಆಗಿರುತ್ತೆ ಎಲ್ಲ ಪ್ಲೇಸ್. ಯಾವ ಪ್ಲಾನೆಟ್ಗಳು ಹೋದರೂ G ವ್ಯಾಲ್ಯೂ ಏನಾಗಿರುತ್ತೆ? ಯಾವ ಪ್ಲಾನೆಟ್ G ವ್ಯಾಲ್ಯೂ, ಇಟ್ ವ್ಯಾಲ್ಯೂ ರಿಮೇನ್ಸ್ ಸೇಮ್. ಇನ್ SI ಸಿಸ್ಟಮ್ ಅವ್ರ G ವ್ಯಾಲ್ಯೂ ಇಸ್ ಕಾನ್ಸ್ಟೆಂಟ್. ವ್ಯಾಲ್ಯೂ ಎಷ್ಟು ಅಂದರೆ ಇದರ ಬೆಲೆ 6.67 10⁻⁻11. ಇದು G ಅದು ಬೆಲೆ ಎಷ್ಟು? 6.67 10⁻⁻11. ಈಗ ಇದಕ್ಕೆ ಯೂನಿಟ್ ಬರೆಯುವ. ಓಕೆ, ಇಲ್ಲಿ ನಮಗೆ ಸಿಕ್ಕಿದೆ ಫಾರ್ಮುಲಾ, ಗ್ರಾವಿಟೇಷನಲ್ ಫೋರ್ಸ್ ಮ್ಯಾಗ್ನಿಟ್ಯೂಡ್ ಫಾರ್ಮುಲಾ ಏನು ಸಿಕ್ಕಿತ್ತು? ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ F ಈಕ್ವಲ್ ಟು G M1 M2 ಬೈ R ಸ್ಕ್ವೇರ್. ಇದೇ ಇಕ್ವೇಷನಲ್ಲಿ ನಾನು Gಗೆ ಎಕ್ಸ್ಪ್ರೆಷನ್ ಬರೆದ್ರೆ G ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಇದೆಲ್ಲ ಇದನ್ನ ಈ ಕಡೆ ತಾನೆ F ಇಂಟು R ಸ್ಕ್ವೇರ್ ಡಿವೈಡೆಡ್ ಬೈ ಏನು ಸಿಗುತ್ತೆ? M1 M2. ಇಲ್ಲಿ ನಿಮಗೆ ಎಫ್ ಅದು SI ಯೂನಿಟ್ ಗೊತ್ತಿದೆ. ಎಫ್ ಅದು SI ಯೂನಿಟ್ ಏನು? ನ್ಯೂಟನ್. ಡಿಸ್ಟೆನ್ಸ್ ಅದು SI ಯೂನಿಟ್ ಮೀಟರ್. ಇಲ್ಲಿ R ಸ್ಕ್ವೇರ್ ಇತ್ತು, ಮೀಟರ್ ಸ್ಕ್ವೇರ್ ಆಗುತ್ತೆ. ಅದೇ ರೀತಿ ಮಾಸ್ ಅದು SI ಯೂನಿಟ್ ಏನು? kg. ಓಕೆ, kg
mass kg, that is equal to ಏನು ಸಿಗುತ್ತೆ ನಮಗೆ, that implies Newton meter square kg square. Then kg square is there. When it comes to numerator, that implies Newton meter square kg to the power minus 2. Okay, that is this g value, SI unit of g is Newton meter square kg to the power minus 2. Newton meter square kg to the power minus 2. Okay, this is the g value is 6.67, 10 to the power minus 11 Newton meter square kg to the power minus 2. Now this g value, now it does not depends on the medium between these two masses. ಈ ಜಿ ವ್ಯಾಲ್ಯೂ ಎಂಬುದು ಇದರ ನಡುವಿನ ಮಾಧ್ಯಮ, ಯಾವುದೇ ಮಾಧ್ಯಮ ಇದ್ರೂ ಅದನ್ನು ಅವಲಂಬಿತವಾಗಿರುವುದಿಲ್ಲ. Understood? It may be air medium, it may be water, etc. Okay. G is a constant. ಈ ಗ್ರಾವಿಟೇಷನಲ್ ಫೋರ್ಸ್, ದಿಸ್ ಫೋರ್ಸ್, ಇದಕ್ಕೆ ಕೆಲವು ಪ್ರಾಪರ್ಟೀಸ್ ಇದೆ. ಆಲ್ರೆಡಿ ಯು ನ್ಯೂ ದ್ಯಾಟ್ ಗ್ರಾವಿಟೇಷನಲ್ ಫೋರ್ಸ್ ಇಟ್ಸ್ ಆಲ್ವೇಸ್ ಅಟ್ರಾಕ್ಟಿವ್ ಫೋರ್ಸ್. ಯಾವಾಗಲೂ ಗ್ರಾವಿಟೇಷನಲ್ ಫೋರ್ಸ್ ಯಾವ ಸ್ವಭಾವವನ್ನು ತೋರಿಸುತ್ತೆ? ಅಟ್ರಾಕ್ಟಿವ್, ಆಕರ್ಷಣೆಯ ಸ್ವಭಾವವನ್ನು ತೋರಿಸುತ್ತದೆ. ಗ್ರಾವಿಟೇಷನಲ್ ಫೋರ್ಸ್ ಇಲ್ಲಿ ಡೈರೆಕ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಈ ಎಕ್ಸ್ಪ್ರೆಷನಲ್ಲಿ ಏನು ಬಂದಿದೆ, ಆರ್ ಸ್ಕ್ವೇರ್ ಇತ್ತಲ್ಲ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಇಟ್ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಇನ್ವರ್ಸ್ ಸ್ಕ್ವೇರ್ ಲಾ ಅಂದರೆ ಫೋರ್ಸ್ ಎಂಬುದು ಗುರುತ್ವಾಕರ್ಷಣ ಬಲ ಯಾವುದಕ್ಕೆ ಲೋಮ ಅನುಪಾತದಲ್ಲಿರುತ್ತದೆ? ದೂರದ ವರ್ಗಕ್ಕೆ. Next, the gravitational force is the weakest force in nature. This force, it is a long range force. ಅಂದರೆ ತುಂಬ ದೂರದವರೆಗೂ, ಅನಂತದವರೆಗೂ ಈ ಫೋರ್ಸ್ ಇರುತ್ತೆ. ಯಾವುದು? ಗ್ರಾವಿಟೇಷನಲ್ ಫೋರ್ಸ್. ನೀವು ಸೆಕೆಂಡ್ ಇಯರ್ ಬಂದಾಗ ಸೆಕೆಂಡ್ ಪಿ ಯು ಅಲ್ಲಿ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬಗ್ಗೆ ಕಲಿತೀರಿ, ಮ್ಯಾಗ್ನೆಟಿಕ್ ಫೋರ್ಸ್ ಬಗ್ಗೆ ಕಲಿತೀರಿ. ಅಲ್ಲಿ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ತಗೊಳ್ಳುವಾಗ ಅಲ್ಲಿ ಎರಡು ನೇಚರ್ ಬರುತ್ತೆ. ಅಟ್ರಾಕ್ಟಿವ್ ಇರ್ಬೋದು, ರಿಪಲ್ಸಿವ್ ಇರ್ಬೋದು. Understood? There are two types of charges, no? Positive, negative. Okay. But here gravitational force is always attractive force. And gravitational force, it follows inverse square law. Ali Coulombian force also it follows inverse square law. Ade magnetic force baruvaga ali poles baruttalla, north pole, south pole. Ali like poles enagutte? Like poles repulse, unlike force attracts. Okay, this is the main very important relation for magnitude of which one? Gravitational force F equal to G m1 m2 by r square. Okay, next we can write the dimensional equation for gravitational constant. We knew that formula G from this expression F r square divided by m1 m2. That is dimension formula for G. That is first you have to write dimension formula for force. We can write individually dimension formula for different terms. Like dimension equation force ಏನು, force ಸೂತ್ರ ಏನು? m into a. ಅಂದರೆ dimension formula ಏನಾಗುತ್ತೆ? m mass m, acceleration L t minus 2 next r square ಡಿಸ್ಟೆನ್ಸ್ ಅಲ್ಲ, ಡಿಸ್ಟೆನ್ಸ್ ಡೈಮೆನ್ಷನ್ ಫಾರ್ಮುಲಾ ಏನು? ಎಲ್ ವರ್ಗ ಆಗಿರುತ್ತೆ. ಅದೇ ರೀತಿ ಮಾಸ್ ಡೈಮೆನ್ಷನ್ ಫಾರ್ಮುಲಾ ಎಮ್. ನೆಕ್ಸ್ಟ್ ಮಾಸ್ ಎಮ್ ಟು ಅದು ಡೈಮೆನ್ಷನ್ ಫಾರ್ಮುಲಾ ಎಮ್. ದಟ್ ಈಸ್ ಈಕ್ವಲ್ ಟು ಏನು ಸಿಗುತ್ತೆ? ಎಮ್ ಇಲ್ಲಿ ಎಲ್ ಟು ದ ಪವರ್ 1 ಇದೆಯಲ್ಲ ಘಾತ, ಇಲ್ಲಿ 2 ಇದೆ. ಟೋಟಲ್ ಎಷ್ಟಾಗುತ್ತೆ? ಎಕ್ಸ್ ಟು ದ ಪವರ್ ಎಮ್ ಇಂಟು ಎಕ್ಸ್ ಟು ದ ಪವರ್ ಎನ್ ಏನಾಗುತ್ತೆ? ಎಕ್ಸ್ ಟು ದ ಪವರ್ ಎಮ್ ಪ್ಲಸ್ ಎನ್. ಇಲ್ಲಿ 1 ಪ್ಲಸ್ 2 ಎಷ್ಟಾಗುತ್ತೆ? 3 ಟಿ ಟು ದ ಪವರ್ ಮೈನಸ್ 2. ಡಿನೋಮಿನೇಟ್ರಲ್ಲಿ ಎಮ್ ಇಂಟು ಎಮ್ ವರ್ಗ ಆಗುತ್ತಲ್ಲ, ಎಮ್ ಟು ದ ಪವರ್ 2. ದಟ್ ಸಿಂಪ್ಲಿಫೈಡ್. ಎಮ್ ಇಲ್ಲಿ 1 ಇದೆ, ನ್ಯೂಮರೇಟರ್ ಬಂದರೆ ಮೈನಸ್ 2, ಎಲ್ ಟು ದ ಪವರ್ 3, ಟಿ ಟು ದ ಪವರ್ ಮೈನಸ್ 2. ದಟ್ ವಿ ಕ್ಯಾನ್ ಗೆಟ್ ಡೈಮೆನ್ಷನ್ ಫಾರ್ಮುಲಾ ಫಾರ್ ಜಿ ಈಸ್ ಎಮ್ ಟು ದ ಪವರ್
1 minus 2, that is minus 1, L to the power 3, T to the power minus 2. Now this is the dimension formula for gravitational constant G equal to m to the power minus 1, m to the power plus 3, T to the power minus 2. Okay, once again I repeat it. What is the Newton's universal law of gravitation? Every body in the universe, it attracts every other body with a force. With a force, the force which is directly proportional to product of their masses, inversely proportional to square of the distance between their centers. Understood, no? This is about Newton's universal law of gravitation. ನ್ಯೂಟನ್ಸ್ ಗ್ರಾವಿಟೇಷನಲ್ ಫೋರ್ಸ್ ಎಂಬುದು ವೆಕ್ಟರ್ ಕ್ವಾಂಟಿಟಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಬಲ ಎಂಬುದು ವೆಕ್ಟರ್ ಕ್ವಾಂಟಿಟಿ. ಅಂದರೆ ವೆಕ್ಟರ್ ಕ್ವಾಂಟಿಟಿಗೆ ಮ್ಯಾಗ್ನಿಟ್ಯೂಡು ಇರುತ್ತೆ, ಡೈರೆಕ್ಷನು ಇರುತ್ತೆ. ದ ವೆಕ್ಟರ್ಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಈಗ ನಾವು ನ್ಯೂಟನ್ಸ್ನ ಫೋರ್ಸ್ ಬಿಟ್ವೀನ್ m1 and m2 we can write in vector form. If I consider vector F12 is the force acting on m1 due to m2 ಅಂತ ತಗೊಂಡೆ. ಅಂದರೆ ವೆಕ್ಟರ್ F12 ಬಲ, ಇದು ಯಾವುದರ ಮೇಲೆ ಆ್ಯಕ್ಟ್ ಮಾಡೋದು? m1 ಡ್ಯೂ ಟು ಮಾಸ್ m2. ಅದೇ ಥರ ಈ ಕಡೆ ತಗೊಂಡ್ರೆ ನಾ ವೆಕ್ಟರ್ F21 ದ ಫೋರ್ಸ್ ಆ್ಯಕ್ಟಿಂಗ್ ಆನ್ m2 ಡ್ಯೂ ಟು ಮಾಸ್ m1. If I consider unit vector R12 is a direction directed from m1 to m2. ಇದು ಯೂನಿಟ್ ವೆಕ್ಟರ್ ಹ್ಯಾವಿಂಗ್ ಯೂನಿಟ್ ಮ್ಯಾಗ್ನಿಟ್ಯೂಡ್. ಅದು ದಿಕ್ಕು ಯಾವ ಕಡೆ ತಗೊಂಡೆ ನಾನು? m1 ಇಂದ m2 ಕಡೆಗೆ. ಈಗ ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಪ್ಲೈ ಮಾಡಿದರೆ ವೆಕ್ಟರ್ F21 ಫೋರ್ಸ್ ಆ್ಯಕ್ಟಿಂಗ್ ಆನ್ m2 ಡ್ಯೂ ಟು m1 equal to G, gravitation constant, product of masses m1 m2 divided by square of the distance between their center. ಈಗ ನಾನಿಲ್ಲಿ ಯೂನಿಟ್ ವೆಕ್ಟರ್ ದಿಕ್ಕು ಯಾವ ಕಡೆ ತಗೊಂಡೆ? m1 to m2. ಫೋರ್ಸ್ ದಿಕ್ಕು ಯಾವ ಕಡೆ ಇದೆ? ಈ ಕಡೆ ಬರುತ್ತೆ, ಅಂದರೆ ಟುವರ್ಡ್ಸ್ m1. ಅಂದರೆ ಈ ಫೋರ್ಸ್ ಮತ್ತು ಯೂನಿಟ್ ವೆಕ್ಟರ್ ಅಪೋಸಿಟ್ ದಿಕ್ಕಿದ್ದ ಕಾರಣ ಇಲ್ಲಿ ಮೈನಸ್ ತಗೊಳ್ಬೇಕು. ಮೈನಸ್ unit vector R12. A negative sign shows that gravitation force is always attractive in nature. ನಮ್ಗೆ ಗೊತ್ತಿರ್ಬೋದು ನಿಮಗೆ, ಅದು ನೇಚರ್, ಇಟ್ಸ್ ಎ ಅಟ್ರಾಕ್ಟಿವ್ ನೇಚರ್ ಫೋರ್ಸ್. ಮೈನಸ್ ಏನು ಹೇಳುತ್ತೆ? ಯೂನಿಟ್ ವೆಕ್ಟರ್ ಮತ್ತು ಈ ಫೋರ್ಸ್ ವಿರುದ್ಧ ದಿಕ್ಕಿನಲ್ಲಿದೆ. ಅದೇ ರೀತಿ ಐ ಕ್ಯಾನ್ ರೈಟ್ ವೆಕ್ಟರ್ F12 that is equal to G m1 m2 r square. ನಾನೀಗಲೇ ಯೂನಿಟ್ ವೆಕ್ಟರ್ ತಗೊಳ್ಬೇಕು. ಯೂನಿಟ್ ವೆಕ್ಟರ್ 21 ಇಟ್ಸ್ ಡೈರೆಕ್ಟೆಡ್ ಫ್ರಮ್ m2 m1. ಫೋರ್ಸ್ಗೆ ಇದು ಫೋರ್ಸ್ ವೆಕ್ಟರ್ F12ಗೆ ವಿರುದ್ಧ ದಿಕ್ಕಿನಲ್ಲಿದೆ. ಅದರಿಂದ ಮೈನಸ್ ಯೂನಿಟ್ ವೆಕ್ಟರ್ ಯಾವುದು? 2 1. ನಾವು ದೀಸ್ ಟು ಯೂನಿಟ್ ವೆಕ್ಟರ್ಸ್ ಮ್ಯಾಗ್ನಿಟ್ಯೂಡ್ ಒಂದಂತ, ಬೆಲೆ ಪರಿಮಾಣ ಒಂದಂತ ಗೊತ್ತಿತ್ತು, ಅದು ದಿಕ್ಕು ಅಪೋಸಿಟ್ ಇದೆ. ದಟ್ ಈಸ್ ಯೂನಿಟ್ ವೆಕ್ಟರ್ 12 ಈಕ್ವಲ್ ಟು ಮೈನಸ್ ಯೂನಿಟ್ ವೆಕ್ಟರ್ 21. ಮೈನಸ್ ಯಾಕೆ ಇಲ್ಲಿ ಬರೆದಿದ್ದೇನೆ? ವಾಟ್ ಇಟ್ ಸಿಗ್ನಿಫೈಸ್? ದೇ ಆರ್ ಇನ್ ಅಪೋಸಿಟ್ ಇನ್ ಡಿರೆಕ್ಷನ್ಸ್. ಈಗ ಈ ಈಕ್ವೇಷನಲ್ಲಿ ಈ ಪ್ಲೇಸ್ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಮೈನಸ್ ವೆಕ್ಟರ್ ಯಾವುದು? R21 ಇಟ್ಸ್ ಯೂನಿಟ್ ವೆಕ್ಟರ್. Vector F21 that is equal to minus G m1 m2 divided by r square. This place I substitute minus vector 21. ನೋಡಿ ಈ equation ಅಲ್ಲಿ G m1 is there, no? m1 m2 divided by r square, vector 21 that is equal to which term there? Vector F12. That is vector F21 equal to, here minus is there, and this full term ಏನಂತ ಹೇಳುತ್ತೆ? F vector F12. ಇದೆರಡು ಫೋರ್ಸ್
ವೆಕ್ಟರ್ F21, ವೆಕ್ಟರ್ F12 ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಪರಿಮಾಣ ಸೇಮ್ ಇರುತ್ತೆ, ಆದರೆ ಡೈರೆಕ್ಷನ್ ಯಾವುದರಲ್ಲಿ ಇರುತ್ತೆ, ಒಪೋಸಿಟ್ ದಿಕ್ಕಲ್ಲಿ ಇರುತ್ತೆ. ಇನ್ ಜನರಲ್ ಇಫ್ ಐ ಕನ್ಸಿಡರ್, ಜನರಲ್ ಆಗಿ ಒಂದೇ ಯೂನಿಟ್ ವೆಕ್ಟರ್ ತಗೊಳ್ಳೋ, R is the unit vector, is directed from M1 to M2. F is the force acting on M2 due to M1. Okay, vector F you can write in the form G, product of mass M1 M2, ದೂರ ಏನು ತಗೊಂಡಿದೆ, M1 M2 ಇರೋ ದೂರ R square. Unit vector R cap is directed from M1 to M2. ಇಲ್ಲಿ ಯೂನಿಟ್ ವೆಕ್ಟರ್ ಬರೆದ್ರೆ ಸರಿಯಾಗುತ್ತಾ, ಏನು ತಗೊಳ್ಬೇಕು, ಇಲ್ಲಿ ಈ ಫೋರ್ಸ್ ಮತ್ತು ಯೂನಿಟ್ ವೆಕ್ಟರ್ ವಿರುದ್ಧ ದಿಕ್ಕಿನಲ್ಲಿದೆ, ಅದಕ್ಕೆ ಮೈನಸ್ ತಗೊಳ್ಬೇಕು. ಈ ಥರ ಬರೀಬೋದು. ಅಂದರೆ ವೆಕ್ಟರ್ ಫಾರ್ಮಲ್ಲಿ ವೆಕ್ಟರ್ ಎಫ್ ಈಕ್ವಲ್ ಟು ಮೈನಸ್ ಜಿ M1 M2 ವೆಕ್ಟರ್ ಇಟ್ ಇಸ್ ಅ ಯೂನಿಟ್ ವೆಕ್ಟರ್ ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಈಗ ನ್ಯೂಟನ್ಸ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಫೋರ್ಸ್ಗೆ ಎಕ್ಸ್ಪ್ರೆಷನ್ ಗೊತ್ತಾಯ್ತು ನಮಗೆ, ಎಫ್ ಈಕ್ವಲ್ ಟು ಜಿ M1 M2 ಬೈ ಆರ್ ಸ್ಕ್ವೇರ್. ಓಕೆ, ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ. ಓಕೆ, ಒಂದು ಪ್ರಾಬ್ಲಮ್ಸ್ ಇಲ್ಲಿ ಬರ್ತಿದ್ದೇನೆ. 2 spheres of masses 20 kg and 10 kg are 20 centimeter apart. Calculate the force between them. ಇದು ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಟ್ಟಿದ್ರು, G ಈಕ್ವಲ್ ಟು 6.67 10 raised to -11 ನ್ಯೂಟನ್ ಮೀಟರ್ ಸ್ಕ್ವೇರ್ kg to the power -2. ಓಕೆ, ಇಲ್ಲಿ ಮಾಸ್ ನಾವು ತೆಗೊಳ್ಳೋ ಸೊಲ್ಯೂಷನ್. ಇದಕ್ಕೆ ಮಾಸ್ M1 ಎಷ್ಟು ಕೊಟ್ಟಿದ್ದಾರೆ, 20 kg, M2 ಇಷ್ಟು 10 kg. ಸಪರೇಷನ್ ನಡುವಿರೋ ಸಪರೇಷನ್ ಇಷ್ಟು ಆರ್ 20 centimeter. ಜಿ ಗ್ರಾವಿಟೇಷನ್ ವ್ಯಾಲ್ಯೂ ಕಾನ್ಸ್ಟೆಂಟ್, ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಎಷ್ಟು ಕೊಟ್ಟಿದ್ರೆ 6.67 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ kg to the power -2. ಓಕೆ, ಇಲ್ಲಿ ಸೀದಾ ಯೂನಿಟ್ ಫಸ್ಟ್, ಇದು ಕೆ ಜಿಯಲ್ಲಿದೆ, ಇದು ಕೆ ಜಿಯಲ್ಲಿದೆ, SI ಯೂನಿಟಲ್ಲಿದೆ. ಆದರೆ ಡಿಸ್ಟೆನ್ಸನ್ನು ಯಾವುದು ಕೊಟ್ಟಿದ್ರು, ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ರು. ಈ ಸೆಂಟಿಮೀಟ್ರನ್ನ ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು, ನಾವು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಅಂದರೆ 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಸೆಂಟಿಮೀಟರ್ ಮೀಟ್ರಿಗೆ ಅಂದರೆ ಎಷ್ಟಾಗುತ್ತೆ, 20 ಇಂಟು 10 ಪವರ್ ಎಷ್ಟು, 1/100, ದಟ್ ಈಸ್ 10 ಪವರ್ -2 ಮೀಟರ್. ಓಕೆ, ಈಗ ಫಾರ್ಮುಲಾ M1 M2 G. ಕ್ವಶನ್ ಏನು, ಕ್ಯಾಲ್ಕುಲೇಟ್ ದ ಫೋರ್ಸ್. ಫೋರ್ಸ್ ಕ್ವಶನ್ ಅಲ್ಲ, ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಗ್ರಾವಿಟೇಷನಲ್ ಫೋರ್ಸ್. ಸೂತ್ರ ಏನು, ಎಫ್ ಇನ್ ಟರ್ಮ್ಸ್ ಆಫ್ G M1 M2 ಆರ್ G M1 M2 ಡಿವೈಡ್ ಬೈ ಏನಾಗುತ್ತೆ, ಆರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಫ್ ಈಕ್ವಲ್ ಟು G ಪ್ಲಸ್ ಇಷ್ಟು 6.67 10 raised to -11 ಮಾಸ್ ಎಷ್ಟು, M1 20 kg, M2 ಎಷ್ಟು 10 kg ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ಎಷ್ಟು 20 ಇಂಟು 10⁻⁻2 ಸ್ಕ್ವೇರ್. ಇಲ್ಲಿ ಸಿಂಪ್ಲಿಫೈ ಮಾಡಬೇಕು, ಪವರ್ ಎಷ್ಟು 6.67 ಇಂಟು 20 ಇಂಟು 10, ಇಲ್ಲಿ 20 ಸ್ಕ್ವೇರ್, ಇಲ್ಲಿ 10⁻⁻11 ಇತ್ತು, ಇಲ್ಲಿ 10⁻⁻2 ಹೋಲ್ ಸ್ಕ್ವೇರ್ ಇತ್ತು. ಸಿಂಪ್ಲಿಫೈ ಮಾಡಿದರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 3.335 10 raised to -7. What is the SI unit of force? Newton. Okay. ಅಂದರೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ, 3.335 10 raised to -7 ನ್ಯೂಟನ್. ಇದು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಪ್ರಾಬ್ಲಮ್. ಮಾಸ್ M1 M2 ಕೊಟ್ಟಿದ್ದಾರೆ, ಆರ್ ಕೊಟ್ಟು G. ಈ ಇಕ್ವೇಷನ್ ಡೈರೆಕ್ಟ್ ಒಂದೇ ಇಕ್ವೇಷನಲ್ಲಿ ಸಾಲ್ವ್ ಮಾಡ್ಬೋದು. ಅಂದರೆ M1 M2 ಆರ್ ಕೊಟ್ಟಿದ್ರು, G ಕೊಟ್ಟಿದ್ರು, ಡೈರೆಕ್ಟ್ F1 ಅನ್ನೋದಲ್ಲ, ಎಫ್ ದ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಈ ಸ್ಮಾಲ್ G ಮತ್ತು ಕ್ಯಾಪಿಟಲ್ G ಇದರ ನಡುವೆ ರಿಲೇಷನನ್ನು ಡಿರೈವ್ ಮಾಡು. ಅಂದರೆ ಸ್ಮಾಲ್ G ಅಂದ್ರೇನು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸ್ಮಾಲ್ G. ಕ್ಯಾಪಿಟಲ್ G ಅಂದ್ರೆ ಏನು ಹೇಳುತ್ತೆ ಇದು ಸಿಂಬಲ್ ಫಾರ್ ಏನದ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಇದರ ನಡುವೆ ಇರುವ ರಿಲೇಷನನ್ನು ಡಿರೈವ್ ಮಾಡುವ. ಇದು
Okay, consider the earth. Okay, ನಾನು ಇಲ್ಲಿ ಡ್ರಾ ಮಾಡಿದೆ. ವಾಟ್ ಇಟ್ ರೆಪ್ರೆಸೆಂಟ್, ಇದು ಭೂಮಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈಗ ಎಂಟೈರ್ ಮಾಸ್ ಆಫ್ ದ ಅರ್ತ್ ಎಮ್ ಇ ಅಂತ ತಗೊಂಡೆ. ಎಮ್ ಇ ಅಂದ್ರೇನು? ಮಾಸ್ ಆಫ್ ದ ಅರ್ತ್. ವೇರ್ ಇಟ್ ಈಸ್ ಕಾನ್ಸಂಟ್ರೇಟೆಡ್? ಇಟ್ ಈಸ್ ಕಾನ್ಸಂಟ್ರೇಟೆಡ್ ಎಟ್ ದ center of the earth. This point represents center of the earth. Next, consider RE. RE ಎಂಬುದೇನು? ರೇಡಿಯಸ್ ಆಫ್ ದ ಅರ್ತ್. ಆರ್ ಅಂದರೆ ತ್ರಿಜ್ಯ, ಇ ಅಂದರೆ ಅರ್ಥ ರೆಪ್ರೆಸೆಂಟ್ ಮಾಡಿ. ಆರ್ ರೇಡಿಯಸ್, ಈಸ್ ದ ಅರ್ತ್. ಈ ಬರೆಯುವಾಗ ಸ್ವಲ್ಪ ಕೆಳಗೆ ಸಬ್ಸ್ಕ್ರಿಪ್ಟ್ ಆಗಿ ಬರೆಯಬೇಕು, ರೇಡಿಯಸ್ ಆಫ್ ದ ಅರ್ತ್. ಇಲ್ಲಿ ಎಮ್ ಎಂಬುದು ಮಾಸ್, ಇ ಎಂಬುದನ್ನು ಏನು ಹೇಳುತ್ತಿದೆ? ಅರ್ತ್ ರೆಪ್ರೆಸೆಂಟ್ ಮಾಡುತ್ತೆ. ಮಾಸ್ ಆಫ್ ದ ಅರ್ತ್. ಕನ್ಸಿಡರ್ ಎ ಬಾಡಿ ಆಫ್ ಮಾಸ್ ಎಮ್. ಇಲ್ಲೊಂದು ವಸ್ತು ಇಟ್ಟಿದ್ದೇನೆ. ಎ ಬಾಡಿ ಆಫ್ ಮಾಸ್ ಎಮ್, ಇಟ್ ಈಸ್ ಪ್ಲೇಸ್ಡ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಈಗ ನಾವು ಅಪ್ಲೈಯಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ನ್ಯೂಟನ್ನ ಸೆಕೆಂಡ್ ಲಾ ಆಫ್ ಮೋಷನ್ ಪ್ರಕಾರ, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, the force experienced by this body of mass m, F equal to, right, m into g. m ಎಂದ್ರೇನು? mass of the body. g ಎಂದ್ರೇನು? acceleration due to gravity at this point. Next, according to Newton's universal law of gravitation, ಪ್ರಕಾರ force F equal to magnitude of force F equal to g. ಇಲ್ಲಿ ಆ್ಯಕ್ಚುಲಿ ಜನರಲ್ ಫಾರ್ಮುಲಾ ನಾವು M1 M2 ತಗೊಂಡಿತ್ತು. M1 ಪ್ಲೇಸಲ್ಲಿ ಏನಿದೆ? ಅಲ್ಲಿ M1 ಪ್ಲೇಸಲ್ಲಿ M ಅಂತ ತಗೊಂಡೆ. M2 ಪ್ಲೇಸಲ್ಲಿ ಯಾವ್ದು ತಗೊಂಡೆ? ಮಾಸ್ ಆಫ್ ದ ಅರ್ತ್. ಇಲ್ಲಿ ಪ್ರಾಡಕ್ಟ್ ಬರೆಯುವಾಗ M1 M2 ಬದಲು M ಇಂಟು ME ಡಿವೈಡೆಡ್ ಬೈ ಡಿಸ್ಟೆನ್ಸ್. ಎಮ್ ಸ್ಮಾಲ್ ಎಮ್ ಕ್ಯಾಪಿಟಲ್ ಎಮ್ ಇಗೆ ಇರುವ ಡಿಸ್ಟೆನ್ಸ್ ಯಾವುದು? ಆರ್ ಇ. ದಟ್ ಈಸ್ ಆರ್ ಇ ತಗೊಂಡೆ. ಅಂದರೆ ಇಲ್ಲಿ ಆರ್ ಈಕ್ವಲ್ ಟು ಆರ್ ಇ ಆಯಿತು, ಆರ್ ಇ ಸ್ಕ್ವೇರ್. ಕನ್ಸಿಡರ್ ಫಸ್ಟ್ ಒನ್ ಆ್ಯಸ್ ಇಕ್ವೇಷನ್ 1. ಇದು ಎರಡನೇ ಸಮೀಕರಣ ಅಂತ ತಗೊಳ್ಳೋ. ಈಗ ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿ ಎಫ್ ಇದೆ, ಎರಡನೇ ಇಕ್ವೇಷನಲ್ಲಿ ಎಫ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟರ್ಮ್ ಇದ್ದಾಗ ಯು ಕ್ಯಾನ್ ಇಕ್ವೇಟ್ ದ ರೈಟ್ ಹ್ಯಾಂಡ್ ಸೈಡ್. ಫ್ರಮ್ 1 and 2, from 1 and 2, you can write mg equal to g small m capital ME. ಡಿನೋಮಿನೇಟರ್ ಏನಿದೆ? ಆರ್ ಇ ಸ್ಕ್ವೇರ್ ಇದೆ. ಆರ್ ಇ ಸ್ಕ್ವೇರ್. ವಿಚ್ ಟರ್ಮ್ ಗೆಟ್ ಕ್ಯಾನ್ಸಲ್? ಯಾವುದಿಲ್ಲಿ ಕಾಮನ್ ಇದೆ? ಎರಡು ಕಡೆ ಎಮ್ ಕಾಮನ್ ಇದೆ, ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಟರ್ಮ್ ಏನು? ಸ್ಮಾಲ್ ಜಿ ಈಕ್ವಲ್ ಟು ಜಿ ಎಮ್ ಇ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್. ಓಕೆ, ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಸ್ಮಾಲ್ ಜಿ ಆ್ಯಂಡ್ ಕ್ಯಾಪಿಟಲ್ ಜಿ. ಸ್ಮಾಲ್ ಜಿ ಈಕ್ವಲ್ ಟು ಕ್ಯಾಪಿಟಲ್ ಜಿ ಎಮ್ ಇ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್. ಅಂದರೆ ಸ್ಮಾಲ್ ಜಿ ಯಾವುದೆಲ್ಲ ಡಿಪೆಂಡ್? ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಇದು ಸ್ಥಿರಾಂಕ. ಎಮ್ ಇಸ್ ದ ಮಾಸ್ ಆಫ್ ದ ಅರ್ತ್. ಆರ್ ಇ ಸ್ಕ್ವೇರ್ ರೇಡಿಯಸ್ ಆಫ್ ದ ಅರ್ತ್ ಅನ್ನು ಡಿಪೆಂಡ್ ಆಗಿ ಉಂಟು. ಈ ಜಿ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಯಾವುದು? ಸ್ಮಾಲ್ ಎಮ್. ಇಲ್ಲಿ ಸ್ಮಾಲ್ ಎಮ್ ಟರ್ಮ್ ಬಂದಿದೆಯಲ್ಲ, ಫೈನಲ್ ಎಕ್ಸ್ಪ್ರೆಷನಲ್ಲಿ ಬಂದಿಲ್ಲಲ್ಲ, ಅದರಿಂದ ಜಿ ಸ್ಮಾಲ್ ಎಮ್ ಅನ್ನು ಡಿಪೆಂಡ್ ಆಗಿಲ್ಲ. ಅಂಡರ್ಸ್ಟುಡ್ ನೋ? ದಿಸ್ ಇಸ್ ಅಬೌಟ್ ರಿಲೇಷನ್ ಬಿಟ್ವೀನ್ ಸ್ಮಾಲ್ ಜಿ ಆ್ಯಂಡ್ ಕ್ಯಾಪಿಟಲ್ ಜಿ. ಇಲ್ಲಿ ಎರಡು ಇಕ್ವೇಷನ್ ನ್ಯೂಟನ್ಸ್ ಇದೆ. ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಒಂದು ಇಕ್ವೇಷನ್, ಎಫ್ ಈಕ್ವಲ್ ಟು ಎಮ್ ಜಿ. ನ್ಯೂಟನ್ನ ಗ್ರಾವಿಟೇಷನ್ ಲಾ ಪ್ರಕಾರ ಎಫ್ ಈಕ್ವಲ್ ಟು ಈ ಫಾರ್ಮುಲಾ ಜಿ ಎಮ್ ಇ ಡಿವೈಡ್ ಬೈ ಆರ್ ಇ ಸ್ಕ್ವೇರ್. ಇದೆರಡನ್ನು ಇಕ್ವೇಟ್ ಮಾಡಿ ನಮಗೆ ಫೈನಲ್ ಇಕ್ವೇಷನ್ ಸಿಗುತ್ತೆ. ಜಿ ಈಕ್ವಲ್ ಟು ಸ್ಮಾಲ್ ಜಿ ಈಕ್ವಲ್ ಟು ಜಿ ಎಮ್ ಇ ಬೈ ಆರ್ ಇ ಸ್ಕ್ವೇರ್. ಜಸ್ಟ್ ನಾನು ಯಾವುದಕ್ಕೆ ರಿಲೇಷನ್ ಡಿರೈವ್ ಮಾಡಿದ್ದೀನಿ? ಸ್ಮಾಲ್ ಜಿ ಮತ್ತು ಕ್ಯಾಪಿಟಲ್ ಜಿಗಿರೋ ರಿಲೇಷನ್. ಸ್ಮಾಲ್ ಜಿ ಈಕ್ವಲ್ ಟು ಕ್ಯಾಪಿಟಲ್ ಜಿ ಎಮ್ ಇ ಬೈ ಆರ್ ಇ ಸ್ಕ್ವೇರ್. ಓಕೆ, ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವ. Okay, see here one problem is written here. What is written there? The size of the planet is same as that of the Earth. Its mass is 4 times that of the Earth. Find the potential energy of the mass 2 kg at a height of 2 meter on the planet given small g equal to 10 meter per second square on the surface of the Earth. Okay. First here problems ಅನ್ನು ಓದ್ಕೊಳ್ಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಬೇಕು. ಏನೆಲ್ಲ ಕೊಟ್ಟಿದ್ದಾರೆ ಗಿವನ್ ಅದನ್ನು ಬರೀಬೇಕು. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಏನು ಕೊಟ್ಟಿದ್ದು? ದ ಸೈಜ್ ಆಫ್ ದ ಪ್ಲಾನೆಟ್ ಈಸ್ ಸೇಮ್ ಆಸ್ ದಟ್ ಆಫ್ ದ ಅರ್ತ್.
ಸೈಜ್ ಸೇಮ್ ಆಗಿದ್ರೆ ಗಾತ್ರ ಸೂತ್ರ ಸ್ಪಿಯರ್ ಥರ ಇದ್ದರೆ ಸ್ಪಿಯರ್ ಅದು ಗಾತ್ರ ಸೂತ್ರ ಏನು 4/3πr³ ಅದರಲ್ಲಿ ಸೈಜ್ ಆಫ್ ದ ಪ್ಲಾನೆಟ್ ಮತ್ತು ಅರ್ತ್ ಪ್ಲಾನೆಟ್ ಸೈಜ್ ಸೇಮ್ ಇದೆ. ಅದರ ಅರ್ಥ ಏನು, ತ್ರಿಜ್ಯ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಇಫ್ ಐ ಕನ್ಸಿಡರ್ ಆರ್ ಪಿ ಇಸ್ ದ ಯಾವುದು ತ್ರಿಜ್ಯ, ಯಾವುದದು ಪ್ಲಾನೆಟ್ ಅದು ಸೇಮ್ ಆಸ್ ಆರ್ ಇ ಅಂದರೆ ಯಾವುದು ತ್ರಿಜ್ಯ, ಅರ್ತ್. ರೇಡಿಯಸ್ ಆಫ್ ದ ಪ್ಲಾನೆಟ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಅರ್ತ್. ಓಕೆ, ಗಿವನ್ ನಾವು ಆರ್ ಪಿ ಈಕ್ವಲ್ ಟು ಆರ್ ಇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಟ್ಸ್ ಮಾಸ್ ಆಫ್ 4 times that of earth. The mass of the planet is 4 times the mass of the earth. Understood? Mass of the planet ಕೊಟ್ಟಿದ್ದಾರೆ given. Find the potential energy. The potential energy ನು ಫೈಂಡ್ ಔಟ್ ಮಾಡಬೇಕು. ಓಕೆ, potential energy or EP ಇಷ್ಟಂತ ಫೈಂಡ್ ಔಟ್ ಮಾಡಬೇಕು. ಆಫ್ ದ ಮಾಸ್ 2 kg, mass 2 kg, that is at a height 2 meter from the planet. 2 meter height ಅಲ್ಲಿ ಇಟ್ಟಿದೆ ಫ್ರಮ್ ದ ಪ್ಲಾನೆಟ್. ಅಂದರೆ ಈ ಪ್ಲಾನೆಟಲ್ಲಿ ಮಾಸ್ 2 kg ಯಾವ ಹೈಟಲ್ಲಿ ಇಟ್ಟಿದ್ದು, 2 ಮೀಟರ್ ಹೈಟ್, ಇಲ್ಲಿ ಸರ್ಫೇಸ್ ಇದೆ 2 ಮೀಟರ್ ಹೈಟಲ್ಲಿದ್ದು ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನು, mgh. ಇಲ್ಲಿ ಜಿ ಅಂದರೆ ಯಾವುದು, ಜಿ ಎಲ್ಲಿದೆ, ಜಿ ಎಲ್ಲಿದೆ ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಪ್ಲಾನೆಟ್. ಇಲ್ಲಿ ಜಿ ಪ್ಲೇಸಲ್ಲಿ ಜಿ ಪಿ ಬರೀಬೇಕು. ಇ ಪಿ ಈಕ್ವಲ್ ಟು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ ಟು ಮಾಸ್ ಜಿ ಪಿ ಇಂಟು ಎಚ್. ಜಿ ಪಿ ಇಸ್ ಗಿವನ್, ಜಿ ಪಿ ಗೊತ್ತಿಲ್ಲ ಎಷ್ಟಂತ. ಫಸ್ಟ್ ಯು ಟು ಫೈಂಡ್ ಔಟ್ ಜಿ ಪಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಜನರಲ್ ಫಾರ್ಮುಲಾ ಸ್ಮಾಲ್ ಜಿ ಈಕ್ವಲ್ ಟು ಜಿ ಎಮ್ ಇ divided by RE square. ನಾವು ಡಿರೈವ್ ಮಾಡಿದ್ದೆ ರಿಲೇಷನ್ ಬಿಟ್ವೀನ್ ಸ್ಮಾಲ್ ಜಿ ಆ್ಯಂಡ್ ಕ್ಯಾಪಿಟಲ್ ಜಿ. ಜಿ ಪಿ ಐ ಕ್ಯಾನ್ ರೈಟ್, ಕ್ಯಾಪಿಟಲ್ ಜಿ ಬರೀಬೇಕು ಯಾಕಂದರೆ ಇದು ಯೂನಿವರ್ಸಲ್ ಕಾನ್ಸ್ಟೆಂಟ್, ಸ್ಥಿರಾಂಕ ಅಲ್ಲ. ಎಮ್ ಇ ಪ್ಲಸ್ ಮಾಸ್ ಆಫ್ ದ ಪ್ಲಾನೆಟ್, ಇದು ಜಿ ಪಿ ಅಲ್ಲಿ ಇದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಪ್ಲಾನೆಟ್ ಸರ್ಫೇಸ್. ನಾವು ಜಿ ಎಮ್ ಇ ಪ್ಲಸ್ ಎಮ್ ಪಿ ಡಿವೈಡ್ ಬೈ ರೇಡಿಯಸ್ ಯಾವುದು, ಆರ್ ಪಿ. ಇದೇ ರೀತಿ ಅರ್ತಿಗೆ ಆದರೆ ಜಿ ಇ ತಗೊಂಡೆ, ಸೇಮ್ ಎಕ್ಸ್ಪ್ರೆಷನ್ ಜಿ ಪ್ಲಸ್ ಜಿ ಇ ಬರ್ತದೆ ಅರ್ತಿಗೆ. ಜಿ ಎಮ್ ಇ ಕ್ಯಾನ್ ರೈಟ್ ಜಿ ಆಲ್ಸೋ, ಜಿ ಪ್ಲಸ್ ಜಿ ಇ ತಗೊಂಡೆ, ದಟ್ ಇಸ್ ಜಿ ಇಸ್ ಗಿವನ್, ಜಿ ಇಸ್ ಈಕ್ವಲ್ ಟು ಜಿ 10 meter per second square divided by ಆರ್ ಇ ಸ್ಕ್ವೇರ್. ಓಕೆ, ದಿಸ್ ಒನ್ ಕನ್ಸಿಡರ್ ಆಸ್ ಇಕ್ವೇಷನ್ 1, ಇಕ್ವೇಷನ್ 2. ಸಿಂಪ್ಲಿಫೈ ಮಾಡಬೇಕು ಇಕ್ವೇಷನ್ 1 and 2. ಓಕೆ, ಡಿವೈಡಿಂಗ್ ಇಕ್ವೇಷನ್ 1 ಡಿವೈಡ್ ಬೈ ಇಕ್ವೇಷನ್ 2, ದಟ್ ಇಸ್ ಜಿ ಪಿ divided by G P expression ಏನು, G M P divided by R P square into divide ಮಾಡೋಕಿದೆ ಏನಾಗುತ್ತೆ, ಇದು ನ್ಯೂಮರೇಟರ್ ಬರುತ್ತೆ R E square divided by G M E. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ R P equal to R E ಅಲ್ಲ, ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಇದು ಈಕ್ವಲ್. ಒಂದು ನ್ಯೂಮರೇಟರ್ ಇದೆ, R E ಡಿನೋಮಿನೇಟರ್ ಇದೆ, ಈಕ್ವಲ್. M P ಪ್ಲೇಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು 4 times mass of the earth, that is Gp divided by Ge, that is equal to capital G, cancel ಆಗುತ್ತೆ capital G, Mp plus 4 times Me divided by Me. ಇಲ್ಲೇನಾಯಿತು, Me cancel ಆಗುತ್ತೆ. Gp equal to, that implies Gp equal to, can get 4 times Ge, that is Gp acceleration due to gravity on the surface of the earth. ನಾವಿಲ್ಲಿ ಜಿ ಅಂತ ತಗೊಂಡಿತ್ತಲ್ಲ, ಅದೇ ಜಿ ಎಷ್ಟದ 10. 4 into 10 you can get 40 meter per second square, that is the Gp. Next, what you have to find out, gravitational potential energy now, that is formula Gp equal to mgph. Substitute in this formula, that is Gp equal to mass is 2, Gp ಎಷ್ಟು ಬಂತಲ್ಲಿ 40 into h ಎಷ್ಟು ಬಂತು 2. 2 into 40, that is 80. 80 into 2 is 160. What is the unit of potential energy? That is joules. Okay. Now this is the final answer. Gravitational potential energy at a height h 2 meter is Gp equal to 160 joules. Understood now this in this problem? Okay, first RP size same ಅಂತ ಕೊಟ್ಟಿದ್ದಾರೆ, ರೇಡಿಯಸ್ ತ್ರಿಜ್ಯ ಸೇಮ್ ಆಗಿರ್ತದೆ ಕೊಟ್ಟಿದ್ದಾರೆ. ಮಾಸ್ ಆಫ್ ದ ಪ್ಲಾನೆಟ್ 4 times the mass of the earth.
ನೆಕ್ಸ್ಟ್ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ mgph. ಈ ಸೂತ್ರ ಇಲ್ಲಿ ಬೇಕಾದ ಜಿ ಪಿ ಅನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಜಿ ಪಿ ಕ್ಯಾಲ್ಕುಲೇಟ್ ಮಾಡೋ g equal to gme re square. ಪ್ಲಾನೆಟ್ಗೆ ಜಿ ಪಿ ಅಂತ ತಗೊಂಡು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಪ್ಲಾನೆಟ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಅರ್ತ್, ಇಟ್ಸ್ ಗಿವನ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ ನಮಗೆ ಸಿಗುತ್ತೆ ಜಿ ಪಿ ಸಿಗುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಫಾರ್ಮುಲಾ EP equal to mgph. You can get the final answer 160 joule. Okay, one more problem is that I written on the board. Okay, solve this one. We are given the mass and diameter of a planet are 3 times those of the earth. What is the acceleration due to gravity on the surface of the planet? You are given g on the earth surface is 9.8 meter per second square. Okay, in the previous problem you got the which relation is used? Relation between small g, capital G, mass of the earth and radius of the earth. The formula relation between small g, capital G, me r is small g equal to capital G me by r e square. Okay, see in this problem, mass and diameter of the planet. If I consider mp is the mass of the planet, dp is the diameter of the planet, are 3 times those of earth. When I consider me is the mass of the earth, then diameter I can take dE. dE is the diameter of the earth. Given here mass and diameter, ಎಷ್ಟು ಟೈಮ್ಸ್ ಇದೆ? 3 times those of earth. ಅಂದರೆ ಒಂದು ಪ್ಲಾನೆಟಿನ ಮಾಸ್ ಮತ್ತು ರಾಶಿ ಮತ್ತು ಡಯಾಮೀಟರ್ ವ್ಯಾಸ, ಯಾವುದ್ರದ್ದು ಮಾಸ್ ಮತ್ತು ವ್ಯಾಸದ ಮೂರರಷ್ಟಿದೆ? ಅರ್ತ್. ಅಂದರೆ ಏನು ಕೊಟ್ಟಿದ್ದಾರೆ? mp is equal to 3 times mass of the earth. ಅದೇ ರೀತಿ ಡಯಾಮೀಟರ್ ಆಫ್ ದ ಪ್ಲಾನೆಟ್ ಪುನಃ 3 times ಕೊಟ್ಟಿದ್ದಾರಲ್ಲ, 3 times diameter of the earth. Now, what is the acceleration due to gravity on the surface of the planet? To find out acceleration due to gravity gp on the surface of the planet, you have to find out. Okay, you know the relation g e on the surface of the earth, g out gv ge. You can consider g ಅಂತೂ ತಿಳ್ಕೊಳ್ಬೋದು, ಇಲ್ಲಿ ಜಿ ಅಂತ ಕೊಟ್ಟಿದ್ದಾರೆ. ಓಕೆ, ಜಿ ಯು ಕ್ಯಾನ್ ಟೇಕ್ ಜಿ ಈಕ್ವಲ್ ಟು ಕ್ಯಾಪಿಟಲ್ ಜಿ mE ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್. ನೆಕ್ಸ್ಟ್ ವಾಟ್ ಯು ಫೈಂಡ್ ಔಟ್ ಜಿ ಪಿನು. ಜಿ ಪಿ ಫಾರ್ಮುಲಾ ಏನಾಗುತ್ತೆ ಹಾಗಾದರೆ ನೋಡಿ, ಇದೇ ಟರ್ಮಲ್ಲಿ ಜಿ ಪ್ಲೇಸ್ ಇದು ಅರ್ತ್ ಸರ್ಫೇಸಲ್ಲಿರುವ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಗೆ ಎಕ್ಸ್ಪ್ರೆಷನ್. ಇಲ್ಲಿ ಬೇಕಾದ ನಮಗೇನು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ಪ್ಲಾನೆಟಲ್ಲಿ ಬೇಕು. ಆಗ ಜಿ ಪಿ ಈಕ್ವಲ್ ಟು ಕ್ಯಾಪಿಟಲ್ ಜಿ ಚೇಂಜ್ ಆಗುತ್ತಾ? ಚೇಂಜ್ ಆಗಲ್ಲ. ಯಾಕೆಂದ್ರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಅರ್ಥಲ್ಲಿ ಕ್ಯಾಪಿಟಲ್ ಜಿ ವ್ಯಾಲ್ಯೂ ಎಷ್ಟಿರುತ್ತೆ ಹೇಳಿದ್ನಲ್ಲ, ಎಷ್ಟಿರುತ್ತೆ? 6.67 10 to the power minus 11 ನ್ಯೂಟನ್ ಮೀಟರ್ ಸ್ಕ್ವೇರ್ kg to the power minus 2. ಹಾಗಾದರೆ ಪ್ಲಾನೆಟಲ್ಲೂ ಅದರ ಬೆಲೆ ಅಷ್ಟೇ ಆಗಿರುತ್ತೆ, 6.67 10 raised to minus 11 ನ್ಯೂಟನ್ ಮೀಟರ್ ಸ್ಕ್ವೇರ್ kg to the power minus 2. ಓಕೆ, ಈಗ ಮಾಸ್ ಆಫ್ ದ ಪ್ಲಾನೆಟ್ ಯಾವ ತಗೊಂಡಿರ್ತೀವಿ ನಾವು? mp, ಕರೆಕ್ಟ್ ಅಲ್ಲ? ಓಕೆ. ರೇಡಿಯಸ್ ಆಫ್ ದ ಪ್ಲಾನೆಟ್, ಇಲ್ಲಿ ರೇಡಿಯಸ್ ಕೊಡಲಿಲ್ಲ, ಡಯಾಮೀಟರ್ ಕೊಟ್ಟಿದ್ರು. ರೇಡಿಯಸ್ಸಿಗೂ ಡಯಾಮೀಟ್ರಿಗೂ ರಿಲೇಷನ್ ಏನು? ಡಯಾಮೀಟರ್ ಎಂಬುದು 2 times ದ ರೇಡಿಯಸ್, ಹೌದಲ್ಲ? ವ್ಯಾಸ ತ್ರಿಜ್ಯದ 2ರಷ್ಟು ಇರುತ್ತೆ. ಹಾಗಾದರೆ ಇಯರ್ ಡಿ ಪಿ ಅಂದರೆ ಡಿ ಪಿ ಈಕ್ವಲ್ ಟು 2 times ಆರ್ ಪಿ ನೋ, ಡಿ ಇ 2 times ಆರ್ ಇ ನೋ. ಓಕೆ, ಕರೆಕ್ಟ್. ಡಿ ಪಿ is 2 times the radius of the planet, d is 2 times the radius of the which one? Earth. And dp place you can substitute 2 times rp equal to
here 3 into d plus 2 times re. 2 ಕ್ಯಾನ್ಸಲ್ ಆಗುತ್ತೆ, ಅಂದರೆ ಆರ್ ಪಿ ಈಕ್ವಲ್ ಟು 3 times ಆರ್ ಇ. ಡೈರೆಕ್ಟಾಗಿ ಹೇಳ್ಬೋದು ರೇಡಿಯಸ್. ಓಕೆ, ರೇಡಿಯಸ್ ಆಫ್ ದ ಪ್ಲಾನೆಟ್ ದಟ್ ಇಸ್ ಈಕ್ವಲ್ ಟು 3 times the radius of the earth. Okay, next here GMP divided by RP square planetal. Next, substitute for MP place, I can get GP equal to capital G. What is MP place? I can substitute ಎಷ್ಟಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಈ ಪ್ಲೇಸಲ್ಲಿ. ಇಲ್ಲಿ ಕೊಟ್ಟಿದಾರಲ್ಲ 3 times ME. ಅದೇ ಥರ ಆರ್ ಪಿ ಅಂದರೆ ಎಷ್ಟಾಯಿತು? 3 times ಆರ್ ಇ. ಡಿನೋಮಿನೇಟರ್ ಬರೆಯುವಾಗ ಆರ್ ಪಿ ಪ್ಲೇಸ್ ಎಷ್ಟು ಬರೀಬೇಕು? ನಾನು ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? 3 times ಆರ್ ಇ ಇಷ್ಟು ಬರೆದ್ರೆ ಸಾಕ. ಏನಿದೆ ಅಲ್ಲಿ? ಸ್ಕ್ವೇರ್ ಇಸ್ ದೇರ್. ನೋ ಯು ಟು ರೈಟ್ ಸ್ಕ್ವೇರ್, ವರ್ಗ. ಈಗ ಅದನ್ನು ಸಿಂಪ್ಲಿಫೈ ಮಾಡುವ. ಜಿ ಪಿ ಈಕ್ವಲ್ 3, ಇಲ್ಲಿ ಬರೆದೆ 3 ನಂಬರ್ನು 3 ಜಿ ಎಮ್ ಇ ಡಿವೈಡ್ ಬೈ 3 ಸ್ಕ್ವೇರ್. 3 ಅವರ್ಗೆ ಎಷ್ಟು? 9. ಉಳಿದ ಟರ್ಮ್ ಯಾವುದು? ಆರ್ ಇ ಸ್ಕ್ವೇರ್. ಓಕೆ, ಜಿ ಪಿ ಈಕ್ವಲ್ ಟು 3 ಜಿ ಎಮ್ ಇ ಡಿವೈಡ್ ಬೈ 9 ಆರ್ ಇ ಸ್ಕ್ವೇರ್. ದಟ್ ಈಸ್ ಜಿ ಪಿ ಈಕ್ವಲ್ ಟು 3/9. Okay, into what is this term? You know, GME by RE square. GME by RE square, that is G. No, G is given. No, right? This GME by RE square is G. G ಎಷ್ಟಂತ ಕೊಟ್ಟಿದ್ದಾರೆ ಯಾವುದ್ರಲ್ಲಿ? G on the earth's surface is 9.8 meters square. That is 3/9 into G value is 9.8. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ 3 into 9.8 ಡಿವೈಡೆಡ್ ಬೈ 9. 3 1s are 3 3s are 9.8 by 3 ಎಷ್ಟಾಗುತ್ತೆ ಅಂತ ನೋಡಬೇಕು. 9.8 ಡಿವೈಡೆಡ್ ಬೈ 3 ಎಷ್ಟು ಬರುತ್ತೆ? ದಟ್ ವಿ ಕ್ಯಾನ್ ಗೆಟ್ 3.2666. It continues. Okay, right? This one 3.26. It continues 66. Then your decimal point ಗೆ round up ಮಾಡು. Okay, that is GP equal to ಎರಡು ಡೆಸಿಮಲ್ ಪಾಯಿಂಟ್ ರೌಂಡ್ ಅಪ್ ಮಾಡಿದ್ರೆ ಎಷ್ಟಾಗುತ್ತೆ? 3.27 meter per second square. This is the final answer. Acceleration due to gravity on the planet, that is 3.27 meter per second square. Okay, ಇದು ಪ್ರಾಬ್ಲಮ್ ಮಲ್ಲಿ ಸುಲಭ ಇದೆ. ಏನು ಮಾಸ್ ಮತ್ತು ಡಯಾಮೀಟ್ರ್, ಮಾಸ್ ಆಫ್ ದ ಪ್ಲಾನೆಟ್ ಅದು ಮತ್ತು ಡಯಾಮೀಟ್ರ್ ಎಷ್ಟು? 3 times ಯಾವುದು ಅರ್ಥದ ಇರುತ್ತೆ. ಮಾಸ್ 3 times ME 3 times D. ಈ ಫಾರ್ಮುಲಾ ಗೊತ್ತಿದೆ, ಆಲ್ರೆಡಿ ಗೊತ್ತಿದ್ದಲ್ಲ. GME by RE ಸ್ಕ್ವೇರ್, ಇದು ಡಿರೈವ್ ಮಾಡಿದ್ದು. ಅದೇ ರೀತಿ ಪ್ಲಾನೆಟಲ್ಲಿ ಬರೆಯುವಾಗ ಮಾಸ್ ME ಪ್ಲೇಸಲ್ಲಿ MP ಬರುತ್ತೆ, ರೇಡಿಯಸ್ RE ಪ್ಲೇಸಲ್ಲಿ RP ಬರುತ್ತೆ. ನೆಕ್ಸ್ಟ್ MP RE ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ಫೈನಲ್ ಆನ್ಸರ್ ಯು ಕ್ಯಾನ್ ಗೆಟ್ 3.27 meter per second square.